ನಮಸ್ಕಾರ. ಕಥೆಕೋಣೆಗೆ ಸ್ವಾಗತ. ಒಂದು ದೊಡ್ಡ ಅಕ್ವೇರಿಯಂನಲ್ಲಿ ಒಬ್ಬ ಸಮುದ್ರ ಜೀವಶಾಸ್ತ್ರಜ್ಞರು ಒಂದು ಭಯಂಕರ ಶಾರ್ಕ್ ಮೀನನ್ನು ಸಣ್ಣ ಮೀನುಗಳಿಂದ ತುಂಬಿದ ಟ್ಯಾಂಕ್ನಲ್ಲಿ ಇರಿಸಿದರು. ಒಂದು ದಪ್ಪ ಗಾಜಿನ ತಡೆಗೋಡೆ ಟ್ಯಾಂಕ್ ಅನ್ನು ವಿಭಜಿಸಿತ್ತು, ಸಣ್ಣ ಮೀನುಗಳನ್ನು ಸುರಕ್ಷಿತವಾಗಿ ದೂರವಿಟ್ಟಿತ್ತು. ಹಸಿದು ಸಹಜ ಪ್ರವೃತ್ತಿಯಿಂದ ಪ್ರೇರಿತವಾಗಿ ಶಾರ್ಕ್ ತನ್ನ ಬೇಟೆಯತ್ತ ಧುಮುಕಿತು. ಅದು ಆ ಅದೃಶ್ಯ ಗೋಡೆಗೆ ಮತ್ತೆ ಮತ್ತೆ ಭಾರೀ ಬಲದಿಂದ ಡಿಕ್ಕಿ ಹೊಡೆಯಿತು. ಪ್ರತಿ ಡಿಕ್ಕಿ ನೀರಿನಲ್ಲಿ ಅಲೆಗಳನ್ನು ಹರಡಿತು, ಆದರೆ ಗಾಜು ಭದ್ರವಾಗಿ ನಿಂತಿತು. ದಿನಗಳ ಕಾಲ ಶಾರ್ಕ್ ಹಠಬಿಡದಂತೆ ಪ್ರಯತ್ನಿಸಿತು. ಅದರ ಶಕ್ತಿಶಾಲಿ ದೇಹವು ಪುನಃ ಡಿಕ್ಕಿಯಿಂದ ಗಾಯಗೊಂಡಿತು. ಕೊನೆಗೆ ದಣಿದು ಸೋತು ಅದು ಪ್ರಯತ್ನವನ್ನು ನಿಲ್ಲಿಸಿತು. ಒಂದು ದಿನ ಜೀವಶಾಸ್ತ್ರಜ್ಞರು ಗಾಜಿನ ತಡೆಗೋಡೆಯನ್ನು ಮೌನವಾಗಿ ತೆಗೆದರು. ಸಣ್ಣ ಮೀನುಗಳು ಈಗ ಶಾರ್ಕ್ ಸುತ್ತಲೂ ಸ್ವತಂತ್ರವಾಗಿ ಈಜಾಡುತ್ತಿದ್ದವು, ಅದರ ರೆಕ್ಕೆಗಳನ್ನು ತಾಗುತ್ತಿದ್ದವು. ಆದರೂ ಶಾರ್ಕ್ ತನ್ನ ಮೂಲೆಯಲ್ಲಿ ಸ್ತಬ್ಧವಾಗಿ ಉಳಿಯಿತು. ಅದು ಇನ್ನು ಮುಂದೆ ಬೇಟೆಯನ್ನು ಹಿಡಿಯಲು ಪ್ರಯತ್ನಿಸಲಿಲ್ಲ. ನೋವು ಮತ್ತು ವಿಫಲತೆಯ ನೆನಪು ಗಾಜಿಗಿಂತಲೂ ಬಲವಾದ ಅದೃಶ್ಯ ಗೋಡೆಯನ್ನು ಸೃಷ್ಟಿಸಿತ್ತು. ಒಂದು ಕಾಲದಲ್ಲಿ ಸಾಧ್ಯವಿದ್ದದ್ದು ಅದರ ಮನಸ್ಸಿನಲ್ಲಿ ಅಸಾಧ್ಯವಾಗಿ ಬಿಟ್ಟಿತು. ನೀತಿ: ಹಿಂದಿನ ವಿಫಲತೆಗಳು ಸಾಮಾನ್ಯವಾಗಿ ನಿಜವಾಗಿ ಅಸ್ತಿತ್ವದಲ್ಲಿಲ್ಲದ ಮಾನಸಿಕ ತಡೆಗಳನ್ನು ನಿರ್ಮಿಸುತ್ತವೆ. ಒಮ್ಮೆ ನಮ್ಮನ್ನು ತಡೆದ ಆತಂಕಗಳು ಬಹುಕಾಲದ ಹಿಂದೆ ಮಾಯವಾಗಿರಬಹುದು, ಆದರೆ ಅವು ಬಿಟ್ಟುಹೋದ ಭಯ ಮತ್ತು ಸಂದೇಹಗಳು ಇನ್ನೂ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ. ನಿನ್ನೆಯ ಸೋಲುಗಳಿಂದ ಇಂದಿನ ಅವಕಾಶಗಳು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ಎಂದಿಗೂ ಒಪ್ಪಿಸಿ